ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಲ್ಲಿ ಈ ಮೂಲಕ ಪರಿಚಯಿಸುವಂತಹ ವಿಸ್ಮಯಕಾರಿ ಸಂಗತಿ ಎಂದರೆ ತಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪವಿತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಸುಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಹಾಗೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ತಮ್ಮ ಸ್ವಂತ ವಾಹನಗಳಲ್ಲಿ ಅಥವಾ ರಾಜ್ಯ ರಸ್ತೆ ಸಾರಿಗೆ ಸೌಲಭ್ಯದ ನೆರವಿನಿಂದ ಸಾಗುವಂಥದ್ದು ತಮಗೆಲ್ಲರಿಗೂ ಅನುಭವದಲ್ಲಿರುವಂತಹ ಸಂಗತಿಯಾಗಿದೆ. ಆತ್ಮೀಯರೇ, ತಮ್ಮ ಸ್ವಂತ ವಾಹನ ಹಾಗೂ ರಾಜ್ಯ ರಸ್ತೆ ಸಾರಿಗೆ ವಾಹನದ ಬದಲಾಗಿ ಒಮ್ಮೆ ಸಮಯದ ಅವಕಾಶವನ್ನು ಮಾಡಿಕೊಂಡು ಹಾಸನ ಮಾರ್ಗವಾಗಿ ಸಕಲೇಶಪುರ ಮೂಲಕ ಸುಬ್ರಹ್ಮಣ್ಯ ರೋಡ್ ಮುಂದುವರೆದು ಮಂಗಳೂರಿಗೆ ಸಾಗುವಂತಹ ರೈಲ್ವೆ ಮಾರ್ಗದಲ್ಲಿ ಒಮ್ಮೆ ಸಮಯದ ಅವಕಾಶವನ್ನು ಮಾಡಿಕೊಂಡು ಸುಕ್ಷೇತ್ರದ ದರ್ಶನಕ್ಕೆ ಸಾಗಿದ್ದೇ ಆದರೆ ತಾವೆಲ್ಲರೂ ಕಣ್ತುಂಬಿಕೊಳ್ಳುವಂತಹ ಮನಮೋಹಕ ದೃಶ್ಯ ತಮ್ಮ ಅನುಭವಕ್ಕೆ ಬರುವ ಜೊತೆಗೆ ತಮ್ಮ ಮನವನ್ನು ಸಂತೈಸುವ ಜೊತೆಗೆ ಮನವನ್ನು ತಣಿಸುವಂತಹ ಮನಮೋಹಕ ದೃಶ್ಯಗಳ ಒಂದು ದಿವ್ಯ ದರ್ಶನ ತಮಗೆಲ್ಲರಿಗೂ ಆಗಲಿದೆ. ಅಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚ ಹಸುರಿನಿಂದ ಮೈತುಂಬಿ ನಿಂತಿರುವಂತಹ ದಟ್ಟವಾದ ಅರಣ್ಯದ ಮರಗಳ ನಡುವೆ ನಿರ್ಮಾಣ ಮಾಡಿರುವಂತಹ ರೈಲ್ವೆ ಮಾರ್ಗದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಸುರಂಗ ಮಾರ್ಗದ ಒಳಗಡೆಗೆ ರೈಲು ಸಾಗುತ್ತಿದ್ದಂತೆ ರೈಲಿನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರೆಲ್ಲರೂ ಮನದುಂಬಿ ಹರ್ಷದಿಂದ ಶಿಳ್ಳೆ ಹೊಡೆಯುವ ಮೂಲಕ ಕೇಕೆ ಹೊಡೆಯುವ ಮೂಲಕ ತಮ್ಮ ಸಂತಸವನ್ನು ಪ್ರಸ್ತುತಪಡಿಸುವರು. ಅಂತಹ ಗುಹೆಗಳಲ್ಲಿ ಸಾಗುವಂತಹ ರೈಲ್ವೆಯು ಹಾರನ್ ಮಾಡುವ ಮೂಲಕ ಸಾಗಿದಂತೆ ಸುಮಾರು ಪ್ರಮಾಣದಲ್ಲಿ ನಮಗೆ ಕಾಣುವಂತಹ ದಟ್ಟ ಅಡವಿಯ ಆ ಒಂದು ಮನಮೋಹಕ ದೃಶ್ಯ ಜೊತೆಗೆ ಮುಂಜಾನೆಯ ಚುಮು ಮಂಜು ಕೂಡ ಆಗಸದತ್ತ ಸಾಗುವಂತಹ ಒಂದು ದೃಶ್ಯದ ನಡುವೆ ಬಾನಂಗಳದಲ್ಲಿ ಸೂರ್ಯೋದಯವಾಗುವಂತಹ ಒಂದು ಪ್ರಸಂಗವು ಕೂಡ ನಮಗೆಲ್ಲರಿಗೂ ಮನತಣಿಸುವಂತಹ ಸಂಗತಿಯಾಗಿದೆ. ಆತ್ಮೀಯರೇ, ದಯವಿಟ್ಟು ಸಮಯಾವಕಾಶವನ್ನು ಮಾಡಿಕೊಂಡು ಸುಕ್ಷೇತ್ರ ಸುಬ್ರಹ್ಮಣ್ಯ ಸಾಗುವಂತಹ ಸಂದರ್ಭದಲ್ಲಿ ರೈಲ್ವೆಯ ಮೂಲಕ ಪ್ರಯಾಣ ಮಾಡುವ ಮೂಲಕ ತಾವೆಲ್ಲರೂ ಸುಂದರ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳುವ ಮೂಲಕ ಸಂತಸಗೊಳ್ಳಬೇಕಾಗಿ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ವಿನಂತಿಸುತ್ತಿದ್ದೇನೆ. ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.